ಇಂದಿನ ಧಾರ್ಮಿಕ ಕಾರ್ಯಕ್ರಮವನ್ನು ನೋಡುವುದಾದರೆ ಮೈಸೂರು ನಗರಕ್ಕೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ಮಂಗಳ ಪುರಪ್ರವೇಶ ನಡೆದು ಮೈಸೂರಿನ ಮಹಾರಾಜರು ಹಾಗೂ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಾಗೂ ಮೈಸೂರಿನ ಸಮಾಜ ಬಾಂಧವರು ಚಾರುಕೀರ್ತಿ ಶ್ರೀಗಳವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು.
ನಂತರ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಕೋಟೆ ಶಾಂತಿನಾಥ ಬಸದಿಯಲ್ಲಿ ಅಷ್ಟವಿಧಾರ್ಚನೆ ಸಹಿತ ಅನೇಕ ಸಂಘ ಸಂಸ್ಥೆಗಳಿಂದ ಭಕ್ತಿ ಗೌರವವನ್ನು ಸಮರ್ಪಿಸಲಾಯಿತು. ಅರಿವನ್ನು ನೀಡಿ ಅರಿಹಂತರ ನುಡಿ ಬೋಧಿಸುವ ಗುರುವೇ, ಅರಿವನ್ನು ನೀಡಿ ಅರಿಹಂತರ ನುಡಿ ಬೋಧಿಸುವ ಗುರುವೇ, ಪರಮ ಜಗದ್ಗುರು ಚಾರು ಕೀರ್ತಿಗಳ ಚರಣಕ್ಕೆ ನಮಿಸಿರೆ, ಪರಮ ಜಗದ್ಗುರು ಚಾರು ಕೀರ್ತಿಗಳ ಚರಣಕ್ಕೆ ನಮಿಸಿರೆ, ಪರಮ ಜಗದ್ಗುರು ಚಾರು ಕೀರ್ತಿಗಳ ಚರಣಕ್ಕೆ ನಮಿಸಿರೆ, ಚರಣಕ್ಕೆ ನಮಿಸಿರೆ, ಗುಣನಾಮವ ಭಜಿಸಿರೆ. ಜಿನವಾಣಿ ಸಾರವ ತಿಳಿಸುವರು, ತಂದೆಯ ಗುರಿಯನ್ನು ತೋರುವರು, ಜಿನವಾಣಿ ಸಾರವ ತಿಳಿಸುವರು, ತಂದೆಯ ಗುರಿಯನ್ನು ತೋರುವರು, ತಾಯಿಯ ಮಮತೆಯ ಹರಿಸುವರು, ಬಂಧುವಾಗಿ ನಮ್ಮ ಸಲಹುವರು, ತಾಯಿಯ ಮಮತೆಯ ಹರಿಸುವರು, ಬಂಧುವಾಗಿ ನಮ್ಮ ಸಲಹುವರು, ಅರಿವನ್ನು ನೀಡಿ ಅರಿಹಂತರ ನುಡಿ ಬೋಧಿಸುವ ಗುರುವೇ, ಪರಮ ಜಗದ್ಗುರು ಚಾರು ಕೀರ್ತಿಗಳ ಚರಣಕ್ಕೆ ನಮಿಸಿರೆ, ಚರಣಕ್ಕೆ ನಮಿಸಿರೆ, ಗುಣನಾಮವ ಭಜಿಸಿರೆ. ಪರಹಿತ ಬಯಸುವ ಗುಣದವರು, ಆತ್ಮೋನ್ನತಿಗೆ ಶ್ರಮಿಸುವರು, ಪರಹಿತ ಬಯಸುವ ಗುಣದವರು, ಆತ್ಮೋನ್ನತಿಗೆ ಶ್ರಮಿಸುವರು, ಮೋಹದ ಮರ್ಮವ ಅರಿತವರು, ತ್ಯಾಗದ ಹಾದಿಯಲ್ಲಿ ನಡೆವವರು, ಮೋಹದ ಮರ್ಮವ ಅರಿತವರು, ತ್ಯಾಗದ ಹಾದಿಯಲ್ಲಿ ನಡೆವವರು, ಅರಿವನ್ನು ನೀಡಿ ಅರಿಹಂತರ ನುಡಿ ಬೋಧಿಸುವ ಗುರುವೇ, ಅರಿವನ್ನು ನೀಡಿ ಅರಿಹಂತರ ನುಡಿ ಬೋಧಿಸುವ ಗುರುವೇ, ಪರಮ ಜಗದ್ಗುರು ಚಾರು ಕೀರ್ತಿಗಳ ಚರಣಕ್ಕೆ ನಮಿಸಿರೆ, ಪರಮ ಜಗದ್ಗುರು ಚಾರು ಕೀರ್ತಿಗಳ ಚರಣಕ್ಕೆ ನಮಿಸಿರೆ, ಅರ್ಘ್ಯವ ಬೆಳಗಿರೆ, ಮಂಗಳಾರತಿ ಎತ್ತೀರೆ, ಅರ್ಘ್ಯವ ಬೆಳಗಿರೆ, ಮಂಗಳಾರತಿ ಎತ್ತೀರೆ, ಮಂಗಳಾರತಿ ಎತ್ತೀರೆ, ಮಂಗಳಾರತಿ ಎತ್ತೀರೆ. ಕೋಟೆ ಬಸದಿಯಿಂದ ಬೋರ್ಡಿಂಗ್ ಜಿನಾಲಯದವರೆಗೆ ಮೆರವಣಿಗೆ ನಡೆದು ಬೋರ್ಡಿಂಗ್ ತಲುಪಿದ ನಂತರ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರುಗಳು ಹಾಗೂ ಶ್ರೀಗಳವರಿಂದ ಆಶೀರ್ವಚನ ನಡೆಯಿತು. ಮಂಗಳಾರತಿ ಎತ್ತೀರೆ, ಮಂಗಳಾರತಿ ಎತ್ತೀರೆ, ಮಂಗಳಾರತಿ ಎತ್ತೀರೆ. ಹಾಗೆ ಈ ಮೈಸೂರು ನಗರ ಶ್ರವಣಬೆಳಗೊಳಕ್ಕೆ ಬಹಳ ಹತ್ತಿರವಾದಂತಹ ಬಹಳ ದೊಡ್ಡ ಸಮಾಜ ಅಂಥೇಳಿ ಹೇಳ್ಬೋದು. ಶ್ರವಣಬೆಳಗೊಳಕ್ಕೆ ಇದಕ್ಕಿಂತ ದೊಡ್ಡ ಸಮಾಜ ಹತ್ತಿರದಲ್ಲಿ ಬೇರೆ ಯಾವುದೂ ಇಲ್ಲ. ಇಂತಹ ಒಂದು ದೊಡ್ಡ ಸಮಾಜಕ್ಕೆ
ಮೊದಲೇ ಬರಬೇಕಿತ್ತು. ಮೈಸೂರು ಅಂತಂದರೆ ಅದಕ್ಕೆ ನೂರಾರು ವರ್ಷಗಳಿಂದ ಸುಮಾರು 1600ನೇ ಇಸ್ವಿಯಿಂದಲೂ ಕೂಡ ಶ್ರವಣಬೆಳಗೊಳಕ್ಕೂ ಅದಕ್ಕೂ ಒಂದು ಭವ್ಯ ಸಂಬಂಧ ಇದೆ. ಹಾಗಾಗಿ ನಾವು ಪಟ್ಟಾಭಿಷೇಕವಾದ ಮೇಲೆ ನಮ್ಮ ಶ್ರವಣಬೆಳಗೊಳಕ್ಕೆ ಹಿಂದಿನಿಂದಲೂ ಕೂಡ ಆಶ್ರಯವನ್ನು ಕೊಟ್ಕೊಂಬಂದು ಎಲ್ಲ ರೀತಿಯಾದಂತಹ ಪ್ರೋತ್ಸಾಹಗಳನ್ನು ನೀಡಿಕೊಂಡು ಬಂದಂತಹ ಸಂಸ್ಥಾನ ಮೈಸೂರು ಸಂಸ್ಥಾನ. ಹಾಗಾಗಿ ಮೈಸೂರಿಗೆ ಪ್ರಪ್ರಥಮವಾಗಿ ಪ್ರವೇಶ ಮಾಡಬೇಕು, ನಮ್ಮ ರಾಜಧಾನಿಯೂ ಕೂಡ ಹೌದು, ಹಾಗೆ ನಮ್ಮ ಸಂಸ್ಥಾನವೂ ಹೌದು ಅಂಥೇಳಿ ಮೊದಲಿಗೆ ಮೈಸೂರಿಗೆ ಬರಬೇಕು ಅಂಥೇಳಿ ನಿಯಮ ಮಾಡಿಕೊಂಡಿದ್ವಿ. ಆದರೆ ಮೊದಲಿಗೆ ಕ್ಷೇತ್ರದ ಅಧಿದೇವತೆ ಆಮ್ರ ಕುಷ್ಮಾಂಡಿನಿ ಅಮ್ಮನವರ ಒಂದು ದರ್ಶನ ಮಾಡಿಕೊಂಡು ಬರೋಣ. ನಲ್ಲೂರಿನಲ್ಲಿ ಕುಷ್ಮಾಂಡಿನಿ ಅಮ್ಮನವರ ಮೂರ್ತಿ ಇರುವುದು ತಮ್ಮೆಲ್ಲರಿಗೂ ಗೊತ್ತು ಅಲ್ವಾ. ಮತ್ತೇನು, ಹಾಸನದವರು ಬಂದರು. ನೀವು ಮೈಸೂರು ಸಂಸ್ಥಾನ ಇರ್ಬೋದು, ರಾಜಧಾನಿ ಆಗಿದ್ದಿರ್ಬೋದು, ಆದರೆ ಈಗ ನಿಮ್ಮ ರಾಜಧಾನಿ ಯಾವುದು, ನಿಮ್ಮ ಜಿಲ್ಲೆ ಯಾವುದು, ಹಾಸನ. ಹಾಗಾಗಿ ನೀವು ಹಾಸನಕ್ಕೆ ಬರಬೇಕು ಅಂಥೇಳಿ ಬಹಳ ಒತ್ತಾಯ ಮಾಡಿದರು. ಹಾಗೆ ಹಾಸನಕ್ಕೆ ಹೋದ್ವಿ. ಅದಾದ ನಂತರ ಹಾಗೆ ಈಗಿನ ರಾಜಧಾನಿ ಬೆಂಗಳೂರು, ಹಾಗೆ ಬೆಂಗಳೂರು ಹೋಗಬೇಕು ಅಂತ ಹೇಳಾಯಿತು. ಹಾಗೆ ಒಂದಾದ್ಮೇಲೆ ಒಂದು ಕಾರ್ಯಕ್ರಮಗಳಾಗ್ತಾ ಮೈಸೂರಿಗೆ ಸಮಯ ಸಿಗಲೇ ಇಲ್ಲ. 2.5 ವರ್ಷಗಳ ನಂತರ ಏನೋ ನಮ್ಮದು ಮತ್ತು ಆಚಾರ್ಯ ಮಹಾರಾಜರ ಒಂದು ದೊಡ್ಡ ಸಂಬಂಧ ಇರ್ಬೋದು, ಯಾವುದೋ ಒಂದು ಪೂರ್ವಜನ್ಮದ ಸಂದರ್ಭ ಇರ್ಬೋದು. ಹಾಗಾಗಿ ಮಹಾರಾಜರ ಸಾನ್ನಿಧ್ಯದಲ್ಲೇ 2.5 ವರ್ಷ ಅಂತಂದರೆ ಬಹಳ ದೊಡ್ಡ ಸಮಯ. ಕೇವಲ 70 ಕಿಲೋಮೀಟ್ರು ಬರೀ ಒಂದು ದಿನಕ್ಕೆ ಬರೋಕ್ಕೆ ಇಷ್ಟು ಸಮಯ ಬೇಕಾಗಿರಲಿಲ್ಲ. ಆದರೂ 2.5 ವರ್ಷ ಆಯಿತು ಅಂತಂದರೆ ಅದು ನಮ್ಮ ಹಿಂದೆನೇ ಬರೆದಿತ್ತು ಅನಿಸುತ್ತೆ. ಮಹಾರಾಜರು ಬಂದಾಗಲೇ ನೀನು ಬರಬೇಕು, ಅವ್ರ ಆಶೀರ್ವಾದ ಮೈಸೂರಿನಲ್ಲಿ ತೊಗೊಬೇಕು ಅಂಥೇಳಿ ಇತ್ತು ಅನಿಸುತ್ತೆ. ಹಾಗಾಗಿ ಆ ಒಂದು ಇದರಿಂದಾಗಿ ಈ ದಿನ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಚಾತುರ್ಮಾಸದ ಈ ಸಂದರ್ಭದಲ್ಲಿ, ಮಹಾರಾಜರ ಚಾತುರ್ಮಾಸದ ಸಂದರ್ಭದಲ್ಲಿ ನಮ್ಮ ಆಗಮನ ಅಥವಾ ಪುರಪ್ರವೇಶ ಈ ಮಹಾನಗರಕ್ಕೆ ಆಗಿರುವಂಥದ್ದು ಬಹಳ ಸಂತೋಷ ತಂದಿದೆ. ನಾನು ಹೀಗೆ ಓದ್ಕೊಂತ ಸ್ಟಡಿ ಮಾಡ್ಕೊತ ಬೆಳಗೋದಲ್ಲಿ ಕೂತಿದ್ದೆ. ಚಾರುಕೀರ್ತಿಯರು ಬಂದಾರ, ನನಗೆ ಯಾರೂ ಹೇಳೇ ಇಲ್ಲ. ಅಚಾನಕ್ ರೂಮಿ ಒಳಗೆ ಬಂದಾರ. ನೋಡ್ತೀನಿ ಹಿಂದೆ ಚಾರುಕೀರ್ತಿಯರ ಕೈಯಾಗ ಒಂದು ಕಳಶ ಹಿಡ್ಕೊಂಡು ಬಾಬುಲಿ ಸ್ವಾಮಿದು ಅಭಿಷೇಕ ಮಾಡಿ ನನ್ನ ತಲೆ ಬಂದು ಕುಂತರು. ನಡ್ರಿ ಬೆಳಗೊಳಿಗೆ ಅಂದರು ಚಾತುರ್ಮಾಸಕ್ಕೆ. ನಾನು ಮತ್ತು ಆ ವರ್ಷ ನಾನು ಚಾತುರ್ಮಾಸ ಎಲ್ಲೆಲ್ಲಿ ಇತ್ತು ಎಲ್ಲ ಬಿಟ್ಟು ಬೆಳಗೊಳದಲ್ಲಿ ಚಾತುರ್ಮಾಸ ಮಾಡಿದ್ದಕ್ಕೆ ಅನುಕೂಲ ಆಯಿತು. ಅಲ್ಲಿ ಯಾಕಂದ್ರೆ ಅಂಥ ಕ್ಷೇತ್ರದಲ್ಲಿ ಎಷ್ಟು ಚಾತುರ್ಮಾಸ ಮಾಡಿದರೂ ಕಡಿಮೆನೇ. ಯಾಕಂದ್ರೆ ಅಲ್ಲಿ ಚಟ್ಟಾಣಿದೆ, ಚಟ್ಟಾಣ ಅಂದ್ರೆ ಪಾಷಾಣ ಅಂದ್ರೆ ಕಲ್ಲು. ಎಲ್ಲಿ ನೋಡಿದ್ರು ಬರೀ ಕಲ್ಲು. ಇಡೀ ಭಾರತದಲ್ಲಿ ಹೆಚ್ಚಿಂದ ಹೆಚ್ಚು ಮುನಿಗಳು ಚಾತುರ್ಮಾಸ ಮಾಡ್ಯಾರಂದ್ರೆ 12,000 ಮುನಿಗಳು ಬಂದಾರಂದ್ರೆ ಅದು ಶ್ರವಣಬೆಳಗೊಳ. ನೋಡ್ರಿ, ಇವರು ಸಣ್ಣ ವಯಸ್ಸಿನಾಗ ಪೂರಾ ಜಕನಾಚಾರಿ ಆಗಿ ನಾ ಕಣ್ಣಿಂದ ನೋಡಿ ಬಂದೇನೆ. ಬರೀ ನಾನು ಸೀದಾ ಚಂದ್ರಪಟ್ಟಣದಿಂದ ಸೀದಾ ಮೈಸೂರಿಗೆ ಬರತ್ತಿದ್ದೆ. ಮಹಾರಾಜರು ಇಲ್ಲ, ಒಂದು ದಿನ ಆದರೂ ಬಂದು ಇಲ್ಲಿ ಹೋಗ್ಬೇಕಂದ್ರು. ಕಡೆಗೆ 1 ವಾರ ಇರಬೇಕಂದ್ರು. ಆಯಿತು, ನಾನು ದಿಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. 1 ವಾರ ಉಳಿತೇನೆ ಅಂತಂದೆ ಅವ್ರು ಬರೋ ಮಠ. ಯಾಕಂತಂದ್ರೆ ನನಗೆ ಮತ್ತೆ ಹಿಂಗೆ ಸುತ್ತಾಗಿ ಬರ್ಬೇಕಂದ್ರೆ ನಾ ಸ್ವಾಮೀಜಿರು ಹೇಳಿದ್ರು, ಇಲ್ಲಿ ನೀವು ಚಾತುರ್ಮಾಸ ಇಲ್ಲೇ ಮಾಡಬೇಕಾಗಿತ್ತು ಅಂದರು. ಆಯಿತು, ನಾನು 1 ವಾರ ಉಳಿತೇನೆ ಅಂದೆ. 1 ವಾರದೊಳಗೆ ಅಲ್ಲಿ ನೋಡಿದೆ ನಾನು ಗವೇಷಣ, ಅನ್ವೇಷಣ, ಸಂಶೋಧನ ಇವನ್ನೆಲ್ಲ ನೋಡಿದಾಗ ಈಗ ಈ ಚಾರುಕೀರ್ತಿ ಸ್ವಾಮೀಜಿಯವರು ಅಲ್ಲಿ ಮಾಡಿದ ಕೆಲಸ ನೋಡಿದ್ರೆ ಭಾಳ ಇಂಪ್ರೂವ್ ಆಗ್ಯಾರು. ಜ್ಞಾನದಾಗೂ ಇಂಪ್ರೂವ್ ಆಗ್ಯಾರು, ದರ್ಶನದಾಗೂ ಇಂಪ್ರೂವ್ ಆಗ್ಯಾರು, ಎಲ್ಲದರೊಳಗೂ ಇಂಪ್ರೂವ್ ಆಗ್ಯಾರ. ನೋಡಿ ಎಷ್ಟು ಚೆನ್ನಾಗಿ ಆಗ್ಯಾರಪ್ಪ ಅಂದ್ರೆ ಅದನ್ನು ನೀವು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿಗೆ ಬೆಳಗೊಳ ಎಷ್ಟು ಚೆನ್ನಾಗಿ ಆಗಿತ್ತು ಅಂದ್ರೆ ಅಲ್ಲಿ 12,000 ಮುನಿಗಳನ್ನು ಅಲ್ಲೇ ಭದ್ರಭಾವು ಮುನಿ ಮಹಾರಾಜರು ಬಂದು ಅಲ್ಲಿ ಚಂದ್ರಗಿರಿಯಲ್ಲಿ ಅಲ್ಲಿ ಆಹಾರಚರ್ಯ ಆಗ್ತಿತ್ತು. ಅಲ್ಲೇ ಮುನಿಗಳು ತಪಸ್ಸೆ ಮಾಡ್ತಿದ್ರು.